ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನಸ್. ನಾನಿವತ್ತು ವೆಜ್ ಹಕ್ಕಾ ನೂಡಲ್ಸ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಕೆಲವರು ತಿಂತಾರೆ. ಬಟ್ ನಾನಿದು ಸಾಯಂಕಾಲ ಮಾಡ್ತಾ ಇರೋದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ನೀರಿಟ್ಟಿದ್ದೇನೆ. ಅದು ಬಿಸಿ ಆದ ನಂತರ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಉಪ್ಪು ಹಾಗೂ ಆಯಿಲ್ನ ಹಾಕಿ ಆದಮೇಲೆ ನಾನು ಹಕ್ಕಾ ನೂಡಲ್ಸ್ನ ಹಾಕಿ ಬೇಯಿಸಿದ್ದೀನಿ. ನೂಡಲ್ಸ್ ಒಂದು ಬೇಯಲಿಕ್ಕೆ ಒಂದು 5 to 8 ಮಿನಿಟ್ಸ್ ಆಗುತ್ತೆ. ಅದಾದ ನಂತರ ನಾನು ಸೋಸಿ ಸೈಡಿಗೆ ಇಡ್ತೇನೆ. ಅಂದರೆ ಅದೇ ನೀರಲ್ಲಿ ನಾವು ಇಟ್ಟರೆ ಅದು ಇನ್ನೂ ಕೂಡ ಬಾಯ್ಲ್ ಆಗ್ತಾ ಇರುತ್ತೆ. ಬಾಯ್ಲ್ ಆದರೆ ಜಾಸ್ತಿ ಪಿಚಿಕ್ ಅಂತಾಗುತ್ತೆ. ಸೊ ಮೀನ್ವೈಲ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಆಲ್ ವೆಜಿಟೇಬಲ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ಡ್ರೈ ವೆಜಿಟೇಬಲ್ಸ್ ಇರುತ್ತಲ್ಲ, ಕ್ಯಾಬೇಜ್, ಕ್ಯಾರೆಟ್, ಆನಿಯನ್ ಹಾಗೂ ಗ್ರೀನ್ ಚಿಲ್ಲೀಸ್, ಗಾರ್ಲಿಕ್, ಜಿಂಜರ್ ಹಾಗೂ ಕ್ಯಾಪ್ಸಿಕಮ್ ಇದೆಲ್ಲ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಆಗಿದೆ. ಈಗ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಸ್ವಲ್ಪ ಚೆನ್ನಾಗಿ ಆಗಬೇಕು. ಒಂದು 2-3 ಮಿನಿಟ್ಸ್ ಆಗಬೇಕಾದ್ರೆ ಹೀಗೆ ಬ್ರೌನಿಷ್ ಆಗುವಾಗ ನಾವು ನಾವು ಕಟ್ ಮಾಡಿದಂತಹ ಎಲ್ಲ ತರಕಾರಿಗಳಿದೆಯಲ್ಲ ಅದನ್ನು ಹಾಕಿ ಒಂದು 5 to 8 ನಿಮಿಷ ಆದರೂ ಆಗುತ್ತೆ ಫ್ರೈ ಮಾಡ್ತಾ ಇರಿ. ನೀರು ಹಾಕದೇನೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಮೀನ್ವೈಲ್ ನಾನು ಸಾಸಸ್ನ ರೆಡಿ ಮಾಡ್ತಾ ಇದ್ದೀನಿ. ಸಾಸಸ್ ಹೇಗೆ ರೆಡಿ ಮಾಡೋದು ಅಂದರೆ, ಒಂದು ಬೌಲಲ್ಲಿ ನಾನು ಎಲ್ಲ ಥರದ ಸಾಸಸ್ನ ಹಾಕ್ತೀನಿ. ಅಂದರೆ ಟೊಮೆಟೊ ಸಾಸ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಗೂ ರೆಡ್ ಚಿಲ್ಲಿ ಸಾಸ್ ಮತ್ತು ಸ್ವಲ್ಪ ವೈಟ್ ವಿನೆಗರ್ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಆಮೇಲೆ ನಾವು ಹಾಕಲಿಕ್ಕೆ ಅಂತೇಳಿ. 5 to 8 ನಿಮಿಷ ಆಗಿದೆ ನಾನು ಆಲ್ರೆಡಿ ವೆಜಿಟೇಬಲ್ಸನ್ನೆಲ್ಲ ಬಾಯ್ಲ್ ಮಾಡಿ. ಇದಾದಮೇಲೆ ನಾನು ಇದಕ್ಕೆ ಕುಕ್ ಮಾಡಿದಂತಹ ನೂಡಲ್ಸ್ನ ಹಾಕ್ತೀನಿ. ನೂಡಲ್ಸ್ ನಾವು ಹಾಕ್ತೀವಲ್ವ, ಅದಾದ ನಂತರ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ವೆಜಿಟೇಬಲ್ಸ್ ಜೊತೆ. ಅದಾದ ನಂತರ ನಾವು ಮೊದಲೇ ಮಾಡಿದಂತಹ ಸಾಸ್ ಇದೆಯಲ್ವ ಅದನ್ನು ಮಿಕ್ಸ್ ಮಾಡಿ ತಿರುಗಿಸಿ ಆಮೇಲೆ ಹಾಕಬೇಕು. ಯಾಕಂದರೆ ಕೆಲವು ಸಾಸಸ್ ಎಲ್ಲ ಮಿಕ್ಸ್ ಆಗೋದಿಲ್ಲ. ಸೊ ಮಿಕ್ಸ್ ಆದ ನಂತರ ನಾವು ಇನ್ನೊಂದು ಸತಿ ನಾನು ಫೋರ್ಕೆಲ್ಲ ಯೂಸ್ ಮಾಡಿ ಇದನ್ನು ಕಲಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಹಕ್ಕಾ ವೆಜ್ ನೂಡಲ್ಸ್ ರೆಡಿ ಆಗುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಥವಾ DM ಮಾಡಿ. ಸೊ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.